ನಮಸ್ಕಾರ ರೀ ಎಲ್ಲರಿಗೆ. ನಾನು ಹಸಿ ಚಟ್ನಿ ಕೆಂಪು ಖಾರ ಮಾಡ್ತೇನೆ. ಈಗ ಮೊದಲಿಗೆ ನಾನು ಹಸಿ ಟೊಮೊಟೊ ಚಟ್ನಿನ ಫಸ್ಟ್ ಮಾಡ್ಕೊತೇನೆ, ಆಮೇಲೆ ಕೆಂಪು ಖಾರ ಮಾಡ್ತೇನೆ. ಚಟ್ನಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಶೇಂಗಾ, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಅರಿಶಿನ ಪುಡಿ ಮತ್ತು ಜೀರಿಗೆ, ಬೆಲ್ಲ, ಹುರಿದಿರೋ ಶೇಂಗಾ ಮತ್ತು ಹಸಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡೀನಿ ಸಣ್ಣಗೆ. ಈಗ ಫಸ್ಟಿಗೆ ಒಂದು ದಿಪ್ಪಾಗಿರೋ ತವಿ ತೊಗೊಂಡೀನಿ. ತಿಳುವು ಆಗಿರೋ ತೊಗೊಂಡ್ರೆ ಟೊಮೊಟೊ ಒಳಗಿನ ಹುಳಿ ರಸ ಬಿಟ್ಟು ಅದೆಲ್ಲ ಹೊತ್ತು ಬಿಡ್ತೈತಿ. ಅದಕ್ಕೆ ಒಂದು ಸ್ವಲ್ಪ ದಿಪ್ಪಾಗಿರೋದು ತವಿ ಅಥವಾ ಕಡಾವಂಗಿ ತೊಗೋಬೇಕು. ನಾನು ದಿಪ್ಪಾಗಿರೋ ತವಿನ ತೊಗೊಂಡೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ. 2-3 ಸ್ಪೂನ್ ಸಾಕು. ನಾರ್ಮಲ್ ಎಣ್ಣೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋರಿ. ನಾ ಈಗ ಕುಸುಬೆ ಎಣ್ಣೆ ತೊಗೊಂಡೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡೀನಿ. ಅದಕ್ಕೆ ಒಂದು ಸಣ್ಣದೊಂದು ಉಳ್ಳಾಗಡ್ಡಿ ಬೇಕಾದರೆ ಸಣ್ಣದಂಗೆ ಕಟ್ ಮಾಡ್ಕೊರಿ. ನಾ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡೀನಿ. ಸ್ವಲ್ಪ ಚಟ್ನಿ ಒಳಗೆ ತರಿತರಿಯಾಗಿರಬೇಕು, ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿ ದೊಡ್ಡ ದೊಡ್ಡ ಪೀಸ್ ಮಾಡಿ ಇಟ್ಕೊಂಡೀನಿ. ಇನ್ನು ಮೊದಲ ಚೆನ್ನಾಗಿ ಹುರ್ಕೋಬೇಕು. ಒಂದು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇರ್ತೈತಿ, ಅದಕ್ಕೆ ಮೊದಲು ಹುರ್ಕೋಬೇಕು. ಅದು ಹುರಿದಿಂದ ಸ್ವಲ್ಪ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡು ನೋಡಿರಿ ಟೊಮೊಟೊ ಇದಕ್ಕೆ ಹಾಕ್ತಾನೆ. ಈಗ ಕೆಳಗೆ ಟೊಮೊಟೊ ನೀರೆಲ್ಲ ಬಿಟ್ಟಿರ್ತೈತಿ, ಅದನ್ನು ನೀರು ಹಾಕಬಾರ್ದು, ಮೇಲಿಂದಷ್ಟೇ ತೊಗೊಂಡು ಹಾಕಬೇಕು. ನಿಮ್ಮಲ್ಲಿ ಫಸ್ಟಿಗೆ ನೀರು ಬಸೋಕ್ಕಿಟ್ರೆ ಚಲೋ. ನಾನು ಬಟ್ಲಾಗ ಇಟ್ಕೊಂಡೀನಿ, ಅದೆಲ್ಲ ನೀರು ಬಸೈತಿ, ಅದಕ್ಕೆ ಸಪ್ರೇಟ್ ಮಾಡತ್ತೀನಿ. ಟೊಮೊಟೊ ಹಾಕ್ಕೊಂಡೀನಿ, ಇನ್ನೆಲ್ಲ ಸೈಡಿಗೆ ಹಂಗೆ ನೀರು ತೆಗೆದು ಬಿಡ್ತಾನೆ. ಈಗ ಅಷ್ಟು ಟೊಮೊಟೊ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಹುರ್ಕೋಬೇಕು. ಚೆನ್ನಾಗಿ ಎಲ್ಲ ಹುರ್ಕೋಬೇಕ್ರಿ. ಟೊಮೊಟೊ ಎಲ್ಲ ಕರ್ಗುವಂಗೆ ಸಣ್ಣಂಗೆ ಇಟ್ಕೊಂಡನ ಭಾಳ ಹೊತ್ತನ ಹುರ್ಕೋಬೇಕು. ಭಾಳ ಹೊತ್ತನ ಅಂದ್ರೆ 2-3 ನಿಮಿಷ ಬೇಕಾಗೈತಿ. ಇದಷ್ಟು ಟೊಮೊಟೊ ಉಳ್ಳಾಗಡ್ಡಿ ಎಲ್ಲ ಹುರಿದು ಕರೆಕ್ಟ್ ಹೆಂಗೆ ಹದ ಬರಬೇಕಂದ್ರೆ ಕೈ ಬಿಡಲಾರ್ದಂಗೆ ಚೆನ್ನಾಗಿ ಎಲ್ಲ ತಿರುಗಿ ಹಾಕಿ ಹುರ್ಕೋಬೇಕು. ಇಲ್ಲಾಂದ್ರೆ ಅದು ಟೊಮೊಟೊ ನೀರು ಹುಳಿ ಜಾಸ್ತಿ ಇದ್ದದ್ರಿಂದ ಕೆಳಗೆ ಹೊತ್ತೈತಿ ಭಾಳ. ಅದಕ್ಕೆ ಎಣ್ಣೆ ಹಾಕಿದ್ಕೇನು ಹೊತ್ತಂಗಿಲ್ಲ, ಆದರೆ ಹುರ್ಕೋಬೇಕ್ರಿ ಚೆನ್ನಾಗಿ. ಸ್ವಲ್ಪ ಭಾಳ ಹೊತ್ತಾಗ್ತೈತಿ, ಆದರೂ ಕೈ ಬಿಡಲಾರ್ದಂಗೆಲ್ಲ ಹುರಿದ್ರೆ ಕರೆಕ್ಟ್ ಹೆಂಗೆ ಬರ್ತೈತಿ. ಉಳ್ಳಾಗಡ್ಡಿ ಟೊಮೊಟೊ ಹಸಿ ವಾಸನೆ ಈಗ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಈಗ ಒಂದು ಸ್ವಲ್ಪ ಲೈಟಂಗಿ ಕೆಂಪಾಗ್ಯಾವ, ಹಂಗೆ ಹುರ್ಕೋಬೇಕು. ಹಸಿ ವಾಸನೆ ಪೂರ್ತಿ ಹೋಗುವ ಮಟ್ಟ ಹುರ್ಕೋಬೇಕು. ಇನ್ನು ತವಿ ದೀಪ ತೊಗೊಂಡಿದ್ದಕ್ಕೆ ಹೊತ್ತಂಗಿಲ್ಲ, ಅದಕ್ಕೆ ಆದ್ರೂ ಒಂದು ಸ್ವಲ್ಪ ಹೊತ್ತೈತಿ ನೋಡ್ರಿ. ಈಗ ಕರೆಕ್ಟಂಗಿ ಬಂದೈತಿ, ಇನ್ನೊಂದು ಸ್ವಲ್ಪ ಬಂದರೆ ಆಯ್ತು. ಈಗ ಗ್ಯಾಸ್ ಬಂದ್ ಮಾಡ್ಕೊತಾನು. ಇನ್ನು ಡೈರೆಕ್ಟಾಗಿ ಈಗ ಮಿಕ್ಸಿ ಜಾರಿಗೆ ತೆಗ್ದು ಇಟ್ಕೋತಾನು. ಇಲ್ಲೇ ಆರಕ್ಕೆ ಬಿಟ್ಟೀನಿ. ಆಮೇಲೆ ಈಗ ಮಿಕ್ಸಿಗೆ ಜಾರಿಗೆ ಹಾಕೋತಾನೆ ಡೈರೆಕ್ಟ್. ಅಷ್ಟು ನೋಡಿರಿ. ನಾನು ಟೊಮೊಟೊ ಎಷ್ಟಕ್ಕೂ ತೊಗೊಂಡಿನಿ, ಕರಿಗಿ ಎಲ್ಲ ಈಟ ಆಗೈತಿ. ಇನ್ನಷ್ಟು ಚೆನ್ನಾಗಿ ತಕ್ಕೊಂಡ ಈಗ ಫಸ್ಟಿಗೆ ಬೆಳ್ಳುಳ್ಳಿ ಒಂದು 10ರಿಂದ ಹಾಕೀನಿ, 10 ಸಾಕು. ಕೊತ್ತಂಬರಿ ಒಂದು ಸ್ವಲ್ಪ, ಜೀರಿಗೆ, ಸ್ವಲ್ಪ ಸ್ವೀಟಿಗೆ ಬೆಲ್ಲ, ಖಾರ ಬೇಕಾದರೆ 2 ಮೆಣಸಿನ್ಕಾಯಿ ಹಾಕೋರಿ. ನಮ್ಗೆ ಖಾರ ಬೇಡ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಹಾಕ್ಕೊಳತ್ತೀನಿ. ಸ್ವಲ್ಪ ಹುರಿದಿರೋ ಶೇಂಗಾ, ಇದಕ್ಕೊಂದು ಸ್ವಲ್ಪ ಕಲರಿಗೆ ಅರಿಶಿನ ಪುಡಿ, ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಎಲ್ಲ ಸಣ್ಣ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡೆ ನೋಡಿರಿ, ನಾನು ಸಣ್ಣ ಮಾಡ್ಕೊಂಡಿನಿ. ಈ ರೀತಿ ಆಗೈತಿ. ಪೂರ್ತಿ ಸಣ್ಣ ಪೇಸ್ಟ್ ಥರ ಮಾಡಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಈಗ ಬಟ್ಲಿಗೆ ತೆಗಿತೀನಿ ನೋಡಿರಿ, ಹೆಂಗೆ ಬಂದೈತೆ ತೋರಿಸ್ತೀನಿ ನೋಡಿರಿ. ಎಷ್ಟು ಮಸ್ತ್ ಆಗೈತಿ ಟೊಮೊಟೊ ಚಟ್ನಿ. ಚಪಾತಿ, ರೊಟ್ಟಿ
ಯಾವುದಕ್ಕೆ ಬೇಕಾ ತಿನ್ಬೋದು, ಭಾರಿ ಮಸ್ತ್ ಇರ್ತೈತಿ. ಈಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೆಂಪು ಖಾರ ಮಾಡ್ಕೊತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇವು. ಫಸ್ಟಿಗೆ ಒಂದು ಸ್ಟೀಲಿಂದ ಅಥವಾ ಯಾವುದರೇ ಒಂದು ಆಗ್ಬೋದು ಒಗ್ಗರಣೆ ತೊಗೊಂಡು ಅದಕ್ಕೆ ಮೆಣಸಿನ್ಕಾಯಿ ತುಂಬ ತೆಗೆದು ಹಾಕ್ಬೇಕ್ರಿ. ನಾನು ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡೀನಿ. ಅದರದ್ದು ಅಷ್ಟು ತುಂಬ ತೆಗೆದು ಹಾಕ್ತನು. ಬೇಕಾದರೆ ಜಾಸ್ತಿ ತೊಗೋಬೋದು, ನಾವು ಖಾರ ಸ್ವಲ್ಪ ಬೇಕು ಅದಕ್ಕೆ ಇಷ್ಟೇ ತೊಗೊಂಡೀನಿ. ಇದಕ್ಕೊಂದು ಸ್ವಲ್ಪ ನೀರು, ಒಂದು 10 ನಿಮಿಷ ನೆನೆಯಿಡಬೇಕು. ನೋಡಿರಿ, ಈಗ 10 ನಿಮಿಷ ಆಯಿತು. ಇದನ್ನು ಮಿಕ್ಸಿ ಜಾರಿಗೆ ಹಾಕೋತನು. ಸ್ವಲ್ಪ ಇದಕ್ಕಿಂತ ಜಾಸ್ತಿ ಇಟ್ಟರೆ ನಡಿತೈತಿ, ಆದರೆ ನಾನು 10 ನಿಮಿಷ ಇಟ್ಟೀನಿ. ಇನ್ನಷ್ಟು ಎಲ್ಲ ಹಾಕ್ಕೊಂಡ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಂಚಿಕಾಯಿ ಹಾಕೋತೀನಿ ರೀ. ಒಂದು 3-4 ಬಟ್ಟಿನ ಹುಂಚಿಕಾಯಿ, ಸ್ವಲ್ಪ ರುಚಿಗೆ ಉಪ್ಪು, ಸ್ವಲ್ಪ ಬೆಲ್ಲ, ಹಿಂಗೆ ಅಷ್ಟು ಆತ್ರಿ. ಇದನ್ನು ಮಿಕ್ಸಿಗೆ ಹಾಕಬೇಕು, ಸಣ್ಣ ಮಾಡಬೇಕು. ಇದು ಮೆಣಸಿನ್ಕಾಯಿ ಸ್ವಲ್ಪ ಆಗಿರೋದ್ರಿಂದ ಸಣ್ಣ ಆಗಿರೋಂಗಿಲ್ಲ. ಇದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಮತ್ತು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಮತ್ತು ಮಿಕ್ಸಿಗೆ ಹಾಕಬೇಕು. ನೋಡಿರಿ, ಈ ಥರ ಸಣ್ಣಗೈತಿ, ಮಸ್ತಾಗೈತಿ. ಈಗ ಇದನ್ನು ಒಂದು ಬಟ್ಟಲಕ್ಕೆ ತೆಗಿತೀನಿ. ಖಾರ ಉಪ್ಪು ಒಂದ್ಸರಿ ಚೆಕ್ ಮಾಡ್ಕೊಂಡು ಏನೋ ಸ್ವಲ್ಪ ಕಡಿಮೆ ಇದ್ರೆ ಹಾಕಬೇಕು. ಇಲ್ಲಾಂದ್ರೆ ನನ್ನ ಖಾರ ಉಪ್ಪು ಎಲ್ಲ ಕರೆಕ್ಟ್ ಐತಿ, ಘಮ ಘಮ ಅನ್ನೋದೈತಿ ಖಾರ. ಕೆಂಪು ಖಾರ ಮತ್ತು ಟೊಮೊಟೊ ಚಟ್ನಿ ಮಸ್ತ್ ಇರ್ತೈತಿ. ಎರಡು ಕಾಂಬಿನೇಷನ್ ಅಂತೂ ಹೇಳೋಂಗಿಲ್ಲ, ಅಷ್ಟು ಮಸ್ತ್ ಇರ್ತೈತಿ. ಬಿಸಿ ರೊಟ್ಟಿ ಅಥವಾ ಬಿಸಿ ಚಪಾತಿ ಒಳಗೆ ತುಪ್ಪ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಖಾರ ತುಪ್ಪ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ. ನೀವು ಮಾಡಿ ನೋಡಿರಿ, ಮಕ್ಕಳಿಗಂತೂ ಭಾರಿ ಇಷ್ಟ ಆಗ್ತೈತಿ.